ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಕಂಪನಿಯ ವೇಕೆನ್ಸಿ ಬಗ್ಗೆ ಹೇಳೋಣ ಅಂತ ಬಂದಿದ್ದೀನಿ. ಕಂಪ್ನಿ ನೇಮ್ ಬಂದುಬಿಟ್ಟು ಲೀಡ್ಕೋ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ಡು. ಲೊಕೇಶನ್ನು ಹೊಸೂರು, ತಮಿಳುನಾಡು. ಇದು ಜರ್ಮನಿ MNC ಕಂಪನಿ. ಈ ಕಂಪನಿ ಜರ್ಮನಿ MNC ಕಂಪನಿಯಲ್ಲಿ ಪರ್ಮನೆಂಟ್ ಜಾಬು ಆನ್ ರೋಲ್ ತೊಗೊತಾ ಇದ್ದಾರೆ. ಪೊಸಿಷನ್ ಬಂದುಬಿಟ್ಟು PLC ಇಂಜಿನಿಯರ್. PLC ಇಂಜಿನಿಯರ್ ಅಂದರೆ ಪ್ರೋಗ್ರಾಮಬಲ್ ಲಾಜಿಕಲ್ ಕಂಟ್ರೋಲರು. ಅವರು ಕ್ವಾಲಿಫಿಕೇಷನ್ ಕೇಳ್ತಾ ಇರೋದು ಡಿಪ್ಲೊಮೊ ಮತ್ತು BE ಕ್ಯಾಂಡಿಡೇಟು. ಡಿಪ್ಲೊಮೊ ಮತ್ತು BEನಲ್ಲಿ EEE ಮತ್ತು ಮೆಕ್ಯಾಟ್ರಾನಿಕ್ಸು ಕ್ವಾಲಿಫಿಕೇಷನ್ ಆಗಿರೋರನ್ನ ತೊಗೊತಾ ಇದ್ದಾರೆ. ಎಕ್ಸ್ಪೀರಿಯನ್ಸ್ ಬಂದುಬಿಟ್ಟು 4 ಇಯರ್ಸ್ ಹೇಳ್ತಾ ಇದ್ದಾರೆ. ಫ್ರೆಷರು ಅಪ್ಲೈ ಮಾಡ್ಬೋದು. ಯಾರ್ಯಾರು ಡಿಪ್ಲೊಮೊ ಮತ್ತು BEನಲ್ಲಿ EEE ಮೆಕ್ಯಾಟ್ರಾನಿಕ್ಸ್ ಯಾರ್ಯಾರ್ದು ಕಂಪ್ಲೀಟ್ ಆಗಿದೆ ಅವರೆಲ್ಲ ಹೋಗಿ ಅಪ್ಲೈ ಮಾಡಿ. ಮತ್ತು ಎಕ್ಸ್ಪೀರಿಯನ್ಸ್ PLC ಇಂಜಿನಿಯರಲ್ಲಿ ಎಕ್ಸ್ಪೀರಿಯನ್ಸ್ ಇರೋರು ಹೋಗಿ ಅಪ್ಲೈ ಮಾಡಿ. ಜಾಬ್ ಡಿಸ್ಕ್ರಿಪ್ಷನ್ ಬಂದುಬಿಟ್ಟು ಅವ್ರದ್ದು PLC ಇಂಜಿನಿಯರ್ದು ಡೇ ಬೈ ಡೇ ಪ್ರೋಗ್ರಾಮಿಂಗು ಮತ್ತು ಟ್ರಬಲ್ ಅಸೆಂಬ್ಲಿ ಲೈನಲ್ಲಿ ಏನಾದರೂ ಪ್ರಾಬ್ಲಮ್ ಬಂದರೆ ಅಥವಾ ಎಕ್ವಿಪ್ಮೆಂಟು ಮಿಷಿನ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಏನಾದರೂ ಪ್ರಾಬ್ಲಮ್ ಬಂದರೆ ಸಾರ್ಟ್ಔಟ್ ಮಾಡಬೇಕು. ಮತ್ತು PLC ಪ್ರೋಗ್ರಾಮರು ಅದರ್ ಡಿಪಾರ್ಟ್ಮೆಂಟ್ ಜೊತೆ ಕ್ಲೋಸ್ ಆಗಿರಬೇಕು. ಮತ್ತು ಅವರು ಪ್ರೊಡಕ್ಷನ್ ಸ್ಮೂತಾಗಿ ಹೋಗೋ ಥರ ಅವರು ಡಿಪಾರ್ಟ್ಮೆಂಟ್ ಜೊತೆ ಕ್ಲೋಸ್ ಆಗಿರಬೇಕು. ಅವ್ರವ್ರು ಏನೇನು ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ ಅಂದರೆ ಪ್ರೋಗ್ರಾಮಬಲ್ ಲಾಜಿಕಲ್ ಕಂಟ್ರೋಲ್ಸಲ್ಲಿ ಎಕ್ಸ್ಪೀರಿಯನ್ಸ್ ಇರಬೇಕು. ಮತ್ತು ಲ್ಯಾಡರ್ ಲಾಜಿಕಲ್ ಮತ್ತು ಅದರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಎಕ್ಸ್ಪೀರಿಯನ್ಸ್ ಇರಬೇಕು. ಮತ್ತು ಎಬಿಲಿಟಿ ಟು ರೀಡ್ ಎಲೆಕ್ಟ್ರಿಕಲ್ ಸ್ಕಿಮ್ಯಾಟಿಕ್ ಆ್ಯಂಡ್ ವರ್ಕ್ ವಿತ್ ಎಲೆಕ್ಟ್ರಿಕಲ್ ಕಾಂಪೊನೆಂಟ್. ಎಲೆಕ್ಟ್ರಿಕಲ್ ಕಾಂಪೊನೆಂಟಲ್ಲಿ ವರ್ಕ್ ಮಾಡಬೇಕು. ಅದನ್ನು ಸ್ಕಿಮ್ಯಾಟಿಕ್ನ ಕಾಂಪೊನೆಂಟ್ಸ್ನ ರೀಡ್ ಮಾಡೋ ಥರ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರಬೇಕು. ಎಕ್ಸ್ಪೀರಿಯನ್ಸ್ ವಿತ್ HMI ಅಂತ ಹ್ಯೂಮನ್ ಮಿಷಿನ್ ಇಂಟರ್ಫೇಸ್ ಸಿಸ್ಟಮಲ್ಲಿ ಎಕ್ಸ್ಪೀರಿಯನ್ಸು ಸಹ ಇರಬೇಕು. HMI ಸಿಸ್ಟಮಲ್ಲಿ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಹೇಳಿದ್ದಾರೆ. ನಾಲೆಡ್ಜ್ ಆಫ್ ಇಂಡಸ್ಟ್ರಿಯಲ್ ಆಟೋಮೇಷನ್ ಸಿಸ್ಟಮ್ ಆ್ಯಂಡ್ ಪ್ರೊಸೆಸ್. ಅವ್ರಿಗೆ ಆ ಇಂಡಸ್ಟ್ರಿಯಲ್ ಆಟೋಮೇಷನ್ ಸಿಸ್ಟಮ್ ಬಗ್ಗೆನೂ ಐಡಿಯಾ ಇರಬೇಕು. ಅವ್ರಿಗೆ ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋ ಕೇಪಬಿಲಿಟಿನೂ ಇರಬೇಕು. ಮತ್ತು ಟ್ರಬಲ್ ಶೂಟಿಂಗ್ ಮಾಡೋ ಸ್ಕಿಲ್ಸು ಇರಬೇಕು. ಅವರು ಇಂಡಿಪೆಂಡೆಂಟಾಗೂ ವರ್ಕ್ ಮಾಡೋ ಸ್ಕಿಲ್ಲು ಇರಬೇಕು. ಮತ್ತು ಟೀಮಲ್ಲೂ ವರ್ಕ್ ಮಾಡೋ ಸ್ಕಿಲ್ಲು ಇರಬೇಕು. ಮ್ಯಾನುಫ್ಯಾಕ್ಚರಿಂಗ್ ಎನ್ವೈರ್ನಮೆಂಟ್ ಅವ್ರಿಗೆ ಮ್ಯಾನುಫ್ಯಾಕ್ಚರಿಂಗ್ ಎನ್ವೈರ್ನಮೆಂಟಲ್ಲಿ ವರ್ಕ್ ಮಾಡೋ ಸ್ಕಿಲ್ಸು ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಇಮೇಲ್ ID ಕೊಟ್ಟಿದ್ದಾರೆ. ಅವ್ರನ್ನ bharatwaj.narendra@leadco-service.com ಈ ಮೇಲ್ ID ಕೊಟ್ಟಿದ್ದಾರೆ. ಈ ಮೇಲ್ IDಗೆ ನಿಮ್ಮ CV ಸೆಂಡ್ ಮಾಡಿ. ಹಾಗೆಯೇ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ. 2 ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ. ಆ ಎರಡರಲ್ಲಿ ಯಾವ್ದಾರ ಒಂದಕ್ಕೆ ಟ್ರೈ ಮಾಡಿ ಮಾತಾಡಿ. ನಂಬರ್ ಬಂದುಬಿಟ್ಟು 7555002854 ಇದು ಒಂದು ನಂಬರು. 8600017164 ಇವೆರಡು ನಂಬರಲ್ಲಿ ಯಾವ್ದಾರ ಒಂದಕ್ಕೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ. ನೀವು ಮಾತಾಡಿ ನಿಮ್ಗೆ ಏನೇನು PLC ಇಂಜಿನಿಯರಿಂಗ್ ಪೊಸಿಷನ್ಗೆ ಏನೇನು ರಿಕ್ವೈರ್ಮೆಂಟ್ ಕೇಳಿದ್ದಾರೆ, ಫ್ರೆಷರಾ ಎಕ್ಸ್ಪೀರಿಯನ್ಸರಾ, ಏನೇನು ಅವ್ರಿಗೆ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯನ್ಸ್ ಏನಿರಬೇಕು, ಯಾವ ಥರ ಇರಬೇಕು ಅಂತ ನೀವು ನೀಟಾಗಿ ತಿಳ್ಕೊಳ್ಳಿ. ಸ್ಯಾಲ್ರಿ ಎಷ್ಟಿದೆ ಅವರು ಸ್ಯಾಲ್ರಿ ಎಲ್ಲ ಮೆನ್ಷನ್ ಮಾಡಿಲ್ಲ. ಕಂಪ್ನಿ ಸೈಡ್ ಅಂತ ಹೇಳಿದ್ದಾರೆ. ಪರ್ಮನೆಂಟ್ ಜಾಬ್ ಅಂತ ಹೇಳಿದ್ದಾರೆ. ಅದನ್ನು ನೀವು ತಿಳ್ಕೊಳ್ಳಿ, ಮಾತಾಡಿ. ಮತ್ತು ರೆಸ್ಯೂಮು ಆ ನಂಬರ್ಗೆ ಅಥವಾ ಮೇಲ್ IDಗೆ ಸೆಂಡ್ ಮಾಡಿಬಿಟ್ಟು ನಿಮ್ಗೇನೇನು ಡೀಟೇಲ್ಸ್ ಬೇಕು ಅಂತ ಹೇಳಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ. ನಿಮಗೆ ಏನಾದರೂ ಡೌಟ್ ಇದ್ದರೆ ಅವ್ರ ನಂಬರ್ಗೆ ನೀವು ಟ್ರೈ ಮಾಡಿ. ನಿಮಗೆ PLC ಬಗ್ಗೆ ಐಡಿಯಾ ಇದೆ ಫ್ರೆಷರ್ಸು ಅಂತಂದರೆ ಪಕ್ಕಾ ಟ್ರೈ ಮಾಡಿ, ಜಾಬ್ ಆಗುತ್ತೆ ಅಂತ ಹೇಳ್ತೀನಿ. ಎಲ್ಲರೂ ಜಾಬ್ ಅಪ್ಲೈ ಮಾಡಿ. ನನ್ನ ಯೂಟ್ಯೂಬ್ ಚಾನಲನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಏನಾದ್ರೂ ಅಪ್ಡೇಟ್ ಮಾಡಬೇಕು ಅಥವಾ ನಾನು ಏನಾದ್ರು ಚೇಂಜಸ್ ಮಾಡಬೇಕು ಅಂದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.